ಹಲೋ ನಮಸ್ಕಾರ. ನಾನು ತೀರ್ಥಪ್ರಸಾದ್ ಕೆ, ಸಹಾಯಕ ಪ್ರಾಧ್ಯಾಪಕ, ವಾಣಿಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಪಟ್ಟಣ. ನಾನು ಬೆಂಗಳೂರು ವಿಶ್ವವಿದ್ಯಾಲಯದ ಬಿಕಾಂ ವಿದ್ಯಾರ್ಥಿಗಳಿಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಸಬ್ಜೆಕ್ಟ್ ಅನ್ನು ತಗೋತಾ ಇದ್ದೀನಿ. ಸೊ ಇದು ಮೊದಲನೇ ಯೂನಿಟ್ನ 6ನೇ ಸೆಷನ್. ಸೊ ಲೆಸನ್ ಅನ್ನ ಶುರು ಮಾಡೋಣ. ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋನಲ್ಲಿ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಏನು, ಅದರಲ್ಲಿ ಬರುವಂತ ಸ್ಟೆಪ್ಸ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ. ಈ ಚಾಪ್ಟರ್ನ ಉದ್ದೇಶಗಳು ಫಿನಾನ್ಸ್ನ ರೋಲ್ ಏನು ಎಕನಾಮಿಕ್ ಸಿಸ್ಟಮ್ ಅಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋದು, ಮತ್ತೆ ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ ಪರಿಚಯ ಮಾಡಿಕೊಡೋದು, ಹಾಗೇನೆ ಎಕನಾಮಿಕ್ ಸೆನ್ಸ್ ಅನ್ನ ಡೈಲಿ ಸಿಚುಯೇಷನ್ಸ್ ಅಲ್ಲಿ ಹೇಗೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು, ಮತ್ತೆ ರಿಕ್ವೈರ್ಮೆಂಟ್ಸ್ ಆಫ್ ಬಿಸ್ನೆಸ್ ಫಿನಾನ್ಸ್, ಸೊ ಇದನ್ನ ಪರಿಚಯ ಮಾಡಿಕೊಡೋದು. ಸೊ ಸೆಷನ್ ಔಟ್ಕಮ್ಸ್. ಈ ಕ್ಲಾಸ್ನ ನಂತರ ವಿದ್ಯಾರ್ಥಿಗಳು ಫಿನಾನ್ಷಿಯಲ್ ಪ್ಲಾನಿಂಗ್ ನ ಸ್ಟೆಪ್ಸ್ ಅನ್ನ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊತಾರೆ. ಹಾಗೆ ಸ್ಮಾರ್ಟ್ ಫಿನಾನ್ಷಿಯಲ್ ಪ್ಲಾನ್, ಒಂದು ಆರ್ಗನೈಸೇಷನಲ್ ಸೆಟ್ಟಿಂಗ್ ಅಲ್ಲಿ ಸ್ಮಾರ್ಟ್ ಫಿನಾನ್ಷಿಯಲ್ ಪ್ಲಾನ್ ಅನ್ನ ರೂಪಿಸೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊತೀವಿ. ಮತ್ತೆ ಪ್ರಯಾರಿಟೀಸ್, ಮೋಸ್ಟ್ ಇಂಪಾರ್ಟೆಂಟ್ ಇಂದ ಲೀಸ್ಟ್ ಇಂಪಾರ್ಟೆಂಟ್ ವರ್ಗೂ ಹೇಗೆ ಸೀಕ್ವೆನ್ಷಿಯಲ್ ಆಗಿ ಹೋಗಬೇಕು, ಪ್ರಯಾರಿಟೀಸ್ ನ ಹೇಗೆ ಸೆಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊತೀವಿ. ಸೊ ಹಿಂದಿನ ಕ್ಲಾಸ್ನ ಒಂದು ರೀಕ್ಯಾಪ್ ಮಾಡೋದಾದ್ರೆ 4 ಫಿನಾನ್ಸ್ ಡಿಸಿಷನ್ಸ್ ಇವೆ. ಫಿನಾನ್ಸಿಂಗ್ ಡಿಸಿಷನ್ಸ್ ಅಂದ್ರೆ ಪ್ರೊಕ್ಯೂರ್ಮೆಂಟ್ ಆಫ್ ಫಂಡ್ಸ್, ಇನ್ವೆಸ್ಟಿಂಗ್ ಡಿಸಿಷನ್ಸ್ ಅಂದ್ರೆ ಸೆಲೆಕ್ಷನ್ ಆಫ್ ಪ್ರಾಫಿಟಬಲ್ ಪ್ರಾಜೆಕ್ಟ್ಸ್ ಫಾರ್ ಇನ್ವೆಸ್ಟ್ಮೆಂಟ್, ಡಿವಿಡೆಂಡ್ ಡಿಸಿಷನ್ಸ್ ಅಂದ್ರೆ ಹೌ ಮಚ್ ಅರ್ನಿಂಗ್ಸ್ ಟು ರಿಟೈನ್, ಹೌ ಮಚ್ ಟು ಡಿಸ್ಟ್ರಿಬ್ಯೂಟ್, liquidity decisions, the extent of cash and liquid assets to be maintained in the organization. ಹಾಗೆ ಫಿನಾನ್ಸ್ ಮ್ಯಾನೇಜರ್ಸ್ ಅನಲೈಸ್ ಮಾಡ್ತಾರೆ ಫಿನಾನ್ಷಿಯಲ್ ಡೇಟಾನ, ಮತ್ತೆ ಸೀನಿಯರ್ ಮ್ಯಾನೇಜ್ಮೆಂಟ್ಗೆ ಅಡ್ವೈಸ್ ಮಾಡ್ತಾರೆ. ಫಿನಾನ್ಷಿಯಲ್ ಮ್ಯಾನೇಜರ್ ರೋಲು ತುಂಬಾನೇ ಇಂಪಾರ್ಟೆಂಟು. ಅವರು ಟೆಕ್ನಾಲಜಿಕಲ್ ಅಡ್ವಾನ್ಸಸ್ಗೆ ಅಡಾಪ್ಟ್ ಆಗ್ತಾ ಹೋಗಬೇಕು. ಮತ್ತೆ ಬೇರೆ ಬೇರೆ ತರಹದ ಫಿನಾನ್ಸ್ ಮ್ಯಾನೇಜರ್ಸ್ ಇರ್ತಾರೆ. ಇನ್ಶೂರೆನ್ಸ್ ಮ್ಯಾನೇಜರ್ಸ್, ರಿಸ್ಕ್ ಮ್ಯಾನೇಜರ್ಸ್, ಕ್ಯಾಶ್ ಮ್ಯಾನೇಜರ್ಸ್, ಕ್ರೆಡಿಟ್ ಮ್ಯಾನೇಜರ್ಸ್, ಹೀಗೆ. ಸೊ ಫಿನಾನ್ಷಿಯಲ್ ಪ್ಲಾನಿಂಗ್. ಸೊ ಮುಖ್ಯವಾಗಿ ನಾವು ಪ್ಲಾನಿಂಗ್ ಅಂದ್ರೆ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ಫ್ಯೂಚರ್ ಕೋರ್ಸ್ ಆಫ್ ಆಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಮುಂದೆ ತಗೋಬೇಕಾಗಿರುವಂತ ಆಕ್ಷನ್ ಅಥವಾ ಕ್ರಮ ಏನಿದೆ ಅದನ್ನ ಈಗಲೇ ಡಿಸೈಡ್ ಮಾಡೋದು ಅಂತ. ಸೊ ಪ್ಲಾನಿಂಗ್ ಮೀನ್ಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ಫ್ಯೂಚರ್ ಕೋರ್ಸ್ ಆಫ್ ಆಕ್ಷನ್. ಸೊ ಫಿನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ಅದು ಹೇಗಾಗುತ್ತೆ, ಡಿಟರ್ಮೈನಿಂಗ್ ಹೌ ಅ ಬಿಸ್ನೆಸ್ ಕ್ಯಾನ್ ಅಫೋರ್ಡ್ ಟು ಅಚೀವ್ ಇಟ್ಸ್ ಸ್ಟ್ರಾಟಜಿಕ್ ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ಸ್. ಸೊ ಪ್ರತಿಯೊಂದು ಬಿಸ್ನೆಸ್ ಕೂಡ ತನ್ನದೇ ಆದಂತ ಕೆಲವೊಂದು ಸ್ಟ್ರಾಟಜಿಕ್ ಗೋಲ್ಸ್ ಅನ್ನ ಸೆಟ್ ಮಾಡಿರುತ್ತೆ, ಆಬ್ಜೆಕ್ಟಿವ್ಸ್ ಅನ್ನ ಸೆಟ್ ಮಾಡಿರುತ್ತೆ. ಸೊ ಅದನ್ನ ಅಚೀವ್ ಮಾಡೋದಕ್ಕೋಸ್ಕರ ಹೇಗೆ ಫಿನಾನ್ಸ್ ಅನ್ನ ಪ್ಲಾನ್ ಮಾಡಬೇಕು, ಅಂದ್ರೆ ಫಂಡ್ಸ್ ಅನ್ನ ಪ್ರೊಕ್ಯೂರ್ ಮಾಡೋದು, ಅದನ್ನ ಇನ್ವೆಸ್ಟ್ ಮಾಡೋದು, ಡಿವಿಡೆಂಡ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು, ಲಿಕ್ವಿಡ್ ಅಸೆಟ್ಸ್ ಅನ್ನ ಮೇಂಟೈನ್ ಮಾಡೋದು. ಸೊ ಇದೆಲ್ಲ ಹೇಗೆ ಮಾಡಬೇಕು ಅನ್ನೋದನ್ನ ಪ್ಲಾನ್ ಮಾಡೋದಿದೆಯಲ್ಲ, ದಟ್ ಈಸ್ ಕಾಲ್ಡ್ ಫಿನಾನ್ಷಿಯಲ್ ಪ್ಲಾನಿಂಗ್. ಸೊ ಅದಕ್ಕೋಸ್ಕರ ಆಕ್ಟಿವಿಟೀಸ್, ರಿಸೋರ್ಸಸ್, ಎಕ್ವಿಪ್ಮೆಂಟ್, ಮೆಟೀರಿಯಲ್ಸ್ ಇದನ್ನೆಲ್ಲ ನಾವು ಆರ್ಗನೈಸ್ ಮಾಡಬೇಕಾಗತ್ತೆ.
ಆ ಆಬ್ಜೆಕ್ಟಿವ್ಸ್ ಅಚೀವ್ ಮಾಡೋದಕ್ಕೋಸ್ಕರ. ಈಗ ಫಾರ್ ಎಕ್ಸಾಂಪಲ್ ಒಂದು ಡೀಟೇಲ್ಡ್ ಪ್ಲಾನ್ ಇದೆ. ಏನಕ್ಕೆ? ಪ್ರೊಡಕ್ಷನ್ಗೆ, ಫಂಡ್ಸ್ ಅನ್ನ ಅರೇಂಜ್ ಮಾಡೋದಕ್ಕೆ, ರೀಪೇಮೆಂಟ್ಸ್ ಅನ್ನ ಪ್ಲಾನ್ ಮಾಡೋದಕ್ಕೆ, ಫಿನಾನ್ಷಿಯಲ್ ಅನಾಲಿಸಿಸ್, ಸೊ ಇದೆಲ್ಲ ನಡೆಯುತ್ತೆ. ಇದೆಲ್ಲಾನು ನಾವು ಫೈನಾನ್ಷಿಯಲ್ ಪ್ಲಾನ್ ಅಂತಾನೆ ಹೇಳ್ತೀವಿ. ಫಿನಾನ್ಸ್ ಹೇಗೆ ಬರಬೇಕು, ಹೇಗೆ ಇನ್ವೆಸ್ಟ್ ಆಗಬೇಕು, ಎಷ್ಟು ರಿಟರ್ನ್ ಜನರೇಟ್ ಮಾಡಬೇಕು, ಆ ರಿಟರ್ನ್ ಅನ್ನ ಹೇಗೆ ಬಳಸ್ಕೋಬೇಕು, ಸೊ ಇದೆಲ್ಲ ಕೂಡ ಫೈನಾನ್ಷಿಯಲ್ ಪ್ಲಾನ್ ಏನೆ. ಹಾಗೆ ಫಿನಾನ್ಷಿಯಲ್ ಪ್ಲಾನ್ ಅನ್ನ ಇಂಡಿವಿಜುವಲ್ ಕೇಸಲ್ಲೂ ಯೂಸ್ ಮಾಡ್ತಾರೆ. ಲೈಕ್ ಒಬ್ಬ ವ್ಯಕ್ತಿ, ಅವನಿಗೆ ಇನ್ಕಮ್ ಎಷ್ಟು ಬರುತ್ತೆ, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ, ಎಕ್ಸ್ಪೆನ್ಸಸ್ನ ಹೇಗೆ ನಿಭಾಯಿಸ್ತಾನೆ, ಸೊ ಇದನ್ನ ನಾವು ಪರ್ಸನಲ್ ಫಿನಾನ್ಸ್ ಅಂತ ಹೇಳ್ತೀವಿ. ಪರ್ಸನಲ್ ಫಿನಾನ್ಷಿಯಲ್ ಪ್ಲಾನ್ ಅಂತ ಹೇಳ್ತೀವಿ. ಕಂಪ್ನಿ ಲೆವೆಲ್ ಅಲ್ಲೂ ಕೂಡ ನಡೆಯುತ್ತೆ ಅದು ಕಾರ್ಪೊರೇಟ್ ಫಿನಾನ್ಷಿಯಲ್ ಪ್ಲಾನ್. ಸೊ ನೀಡ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಫಿನಾನ್ಷಿಯಲ್ ಪ್ಲಾನಿಂಗ್. ಸೊ ಮೊದಲನೇದಾಗಿ, ಮೊದಲೇ ಪ್ಲಾನ್ ಮಾಡೋದ್ರಿಂದ ಫಿನಾನ್ಷಿಯಲ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ನಾಟ್ ಪ್ಲಾನಿಂಗ್ ಈಸ್ ಈಕ್ವಲ್ ಟು ಪ್ಲಾನಿಂಗ್ ಟು ಫೇಲ್ ಅಂತ ಹೇಳ್ತಾರೆ. ಅಥವಾ ಫೇಲಿಂಗ್ ಟು ಪ್ಲಾನ್ ಈಸ್ ಈಕ್ವಲ್ ಟು ಪ್ಲಾನಿಂಗ್ ಟು ಫೇಲ್ ಅಂತ ಅಲ್ವಾ? ರೆಡ್ಯೂಸ್ ಫಿನಾನ್ಸ್ ರಿಲೇಟೆಡ್ ರಿಸ್ಕ್ಸ್. ಈ ಡಿಫಾಲ್ಟ್, ಹೈ ಇಂಟ್ರೆಸ್ಟ್ ರೇಟ್ಸ್, ಅನ್ಪ್ರಾಫಿಟಬಲ್ ಪ್ರಾಜೆಕ್ಟ್ಸ್, ಈ ತರ ಬೇಕಾದಷ್ಟು ರಿಸ್ಕ್ ಇರುತ್ತೆ ಫಿನಾನ್ಸ್ ರಿಲೇಟೆಡ್. ಸೊ ಅದನ್ನೆಲ್ಲ ಕಡಿಮೆ ಮಾಡ್ಬೋದು ಫಿನಾನ್ಷಿಯಲ್ ಪ್ಲಾನಿಂಗ್ ಅನ್ನ ಸರಿಯಾಗಿ ಮಾಡೋದ್ರ ಮೂಲಕ. ಕೋಆರ್ಡಿನೇಷನ್ ವಿತ್ ಅದರ್ ಡಿಪಾರ್ಟ್ಮೆಂಟ್ಸ್. ಸೊ ಫಿನಾನ್ಷಿಯಲ್ ಪ್ಲಾನ್ ಅಂದ್ರೆ ಇಡೀ ಆರ್ಗನೈಸೇಷನ್ ಇನ್ವಾಲ್ವ್ ಆಗುತ್ತೆ, ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಅಲ್ಲ, ಇಡೀ ಆರ್ಗನೈಸೇಷನ್ ಲೆವೆಲ್ ಅಲ್ಲಿ ನಡೆಯುವಂತ ಪ್ಲಾನ್ ಇದು. ಸೊ ಅದರಿಂದ ಬೇರೆ ಡಿಪಾರ್ಟ್ಮೆಂಟ್ಸ್ ಅವರು ಕೂಡ ಇನ್ವಾಲ್ವ್ ಆಗಿರ್ತಾರೆ. ಗಿವ್ಸ್ ರೈಟ್ ಡೈರೆಕ್ಷನ್. ಸೊ ಪ್ಲಾನ್ ಇದ್ದಾಗ ಅದೊಂದು ಒಳ್ಳೆ ಡೈರೆಕ್ಷನ್ ಅನ್ನ ಕೊಡುತ್ತೆ. ಈಗ ಕಾಂಪಾಸ್ ಇದ್ದಾಗೆ, ಈ ಹಡಗಿನಲ್ಲಿ ಪ್ರಯಾಣ ಮಾಡೋರೆಲ್ಲ ಕಾಂಪಾಸ್ ಇಟ್ಕೊಂಡಿರ್ತಾರೆ, ಅದು ಡೈರೆಕ್ಷನ್ ತೋರಿಸುತ್ತೆ, ನಾರ್ತ್ ಸೌತ್ ಎಲ್ಲ. ಸೊ ಅದಿಲ್ಲದೆ ಇದ್ರೆ ಅವರೆಲ್ಲ ಕಳೆದು ಹೋಗ್ತಾರೆ ಸಮುದ್ರದಲ್ಲಿ. ಸೊ ಹಾಗೆ ಇದು ಒಂದು ಕಾಂಪಾಸ್ ಫಿನಾನ್ಷಿಯಲ್ ಪ್ಲಾನ್ ಅನ್ನೋದು. ಸೊ ಇಟ್ ಗಿವ್ಸ್ ರೈಟ್ ಡೈರೆಕ್ಷನ್. ಹೆಲ್ಪ್ಸ್ ಟು ಅಚೀವ್ ಆಬ್ಜೆಕ್ಟಿವ್ಸ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಆಬ್ಜೆಕ್ಟಿವ್ಸ್ ಅನ್ನ ಅಚೀವ್ ಮಾಡೋದಕ್ಕೆ ಫಿನಾನ್ಷಿಯಲ್ ಪ್ಲಾನ್ ಒಂದು ಗೈಡ್ ಇದ್ದಾಗೆ. ಕೀಪ್ಸ್ ಗುಡ್ ಕಂಟ್ರೋಲ್ ಆಫ್ ಫಿನಾನ್ಷಿಯಲ್ ಆಕ್ಟಿವಿಟೀಸ್. ಸೊ ಆಕ್ಟಿವಿಟೀಸ್ ನ ಕಂಟ್ರೋಲ್ ತಗೋಬೇಕು ಅಂದ್ರೆ ಆ ಪ್ಲಾನ್ ಪ್ರಕಾರ ನಾವು ಹೋಗ್ಬೇಕು. ಸೊ ಸ್ಟೆಪ್ಸ್ ಇನ್ ಫಿನಾನ್ಷಿಯಲ್ ಪ್ಲಾನಿಂಗ್. ಸೊ ಮೊದಲನೇ ಸ್ಟೆಪ್ ಡಿಟರ್ಮೈನಿಂಗ್ ದ ಕರೆಂಟ್ ಫಿನಾನ್ಷಿಯಲ್ ಸಿಚುಯೇಷನ್. ಸೊ ಈಗ ಕಂಪ್ನಿ ಯಾವ ಪರಿಸ್ಥಿತಿನಲ್ಲಿದೆ, ಏನ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದೆ, ಏನ್ ಚಾಲೆಂಜಸ್ ಫೇಸ್ ಮಾಡ್ತಾ ಇದೆ, ಮುಂದೆ ತಗೊಳ್ಳೋಂಥ ಪ್ರಾಜೆಕ್ಟ್ಸ್ ಏನೇನು, ಸೊ ಇದ್ರ ಬಗ್ಗೆ ಎಲ್ಲ ಒಂದು ಡೀಟೇಲ್ಡ್ ಎಸ್ಟಿಮೇಟು ರಿಪೋರ್ಟು ಬೇಕಾಗುತ್ತೆ. ಮತ್ತೆ ಅದರ ಬೇಸಿಸ್ ಮೇಲೆ ಕೆಲವೊಂದು ಫಿನಾನ್ಷಿಯಲ್ ಗೋಲ್ಸ್ ಅನ್ನ ಸೆಟ್ ಮಾಡೋದು, ಈ ಸ್ಮಾರ್ಟ್ ಗೋಲ್ಸ್ ಅಂತ ಹೇಳ್ತೀವಿ. ಸ್ಪೆಸಿಫಿಕ್, ಮೆಜರಬಲ್, ಅಟೈನಬಲ್, ರಿಯಲಿಸ್ಟಿಕ್, ಟೈಮ್ ಬೌಂಡ್ ಅಂತ. ಸೊ ಸ್ಮಾರ್ಟ್ ಫಿನಾನ್ಷಿಯಲ್ ಗೋಲ್ಸ್, ಸೊ ಅದನ್ನ ಸೆಟ್ ಮಾಡಬೇಕು. ಆಲ್ಟರ್ನೇಟಿವ್ ಕೋರ್ಸಸ್ ಆಫ್ ಆಕ್ಷನ್. ಕೋರ್ಸಸ್ ಆಫ್ ಆಕ್ಷನ್ ನ ಪ್ಲಾನ್ ಮಾಡೋದು ಒಂದು, ಆಲ್ಟರ್ನೇಟಿವ್ ಕೋರ್ಸಸ್ ಆಫ್ ಆಕ್ಷನ್ ನ ರೆಡಿ ಮಾಡಿಟ್ಟಿರ್ಬೇಕು. ಪ್ಲಾನ್ ಬಿ ಯಾವಾಗಲೂ ರೆಡಿ ಆಗಿರಬೇಕು, ಇದಾಗದೇ ಇದ್ರೆ ಈ ತರ ಮಾಡ್ಬೋದು ಅಂತ. ಸೊ ಯಾರು ಪ್ಲಾನ್ ಬಿ ನಲ್ಲಿ ಚೆನ್ನಾಗಿರ್ತಾರೋ ಅವರು ಅಚೀವ್ ಮಾಡೇ ಮಾಡ್ತಾರೆ, ಸಕ್ಸಸ್ ಮೀಟ್ ಮಾಡೇ ಮಾಡ್ತಾರೆ. ಸೊ ಅದರಿಂದ ಆಲ್ಟರ್ನೇಟಿವ್ ಕೋರ್ಸಸ್ ಆಫ್ ಆಕ್ಷನ್ ಅನ್ನ ನಾವು ರೆಡಿ ಮಾಡಿಟ್ಕೊಂಡಿರ್ಬೇಕು. ಹೀಗಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಹಾಗಾಗೋದಿಲ್ಲ, ಆಗ ಬೇರೆ ಕೋರ್ಸ್ ಆಫ್ ಆಕ್ಷನ್ ನ ತಗೋಬೇಕಾಗತ್ತೆ. ಈಗ ಬ್ಯಾಂಕಿಂದ ಬಾರೋ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ,
ಟರ್ಮ್ಸ್ ಅಂಡ್ ಕಂಡೀಷನ್ಸ್ ತುಂಬಾ ಫೇವರಬಲ್ ಆಗಿದೆ, ಬ್ಯಾಂಕಿಂದ ಬಾರೋ ಮಾಡೋಣ ಅಂತ ಡಿಸೈಡ್ ಮಾಡಿರ್ತಾರೆ. ಆದರೆ ಆ ಟೈಮಲ್ಲಿ ಬ್ಯಾಂಕು ಸಾಲ ಕೊಡೋದಿಲ್ಲ. ಆಗ ಆಲ್ಟರ್ನೇಟಿವ್ ಆಪ್ಷನ್ ಒಂದು ಇರಬೇಕು ಕಂಪ್ನಿ ಹತ್ರ. ಸೊ ಹಾಗೆ ಪ್ಲಾನ್ ಬಿ ನ ಯಾವಾಗಲೂ ರೆಡಿ ಮಾಡಿ ಇಟ್ಕೊಳ್ಳೋದು. ಎವ್ಯಾಲ್ಯೂಯೇಟಿಂಗ್ ಆಲ್ಟರ್ನೇಟಿವ್ಸ್. ಸೊ ಆಲ್ಟರ್ನೇಟಿವ್ಸ್ ಏನಿದೆ ಅದರಲ್ಲಿ ಬೆಸ್ಟ್ ಆಲ್ಟರ್ನೇಟಿವ್ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡೋದು. ಈಗ ಬೇರೆ ಬೇರೆ ಆಪ್ಷನ್ಸ್ ಅಂತ ಅಷ್ಟೇನೆ ಇಲ್ಲಿ ಆಲ್ಟರ್ನೇಟಿವ್ಸ್ ಅಂದ್ರೆ. ಸೊ ಬೇರೆ ಬೇರೆ ಆಪ್ಷನ್ಸ್ ಅಲ್ಲಿ ಬೆಸ್ಟ್ ಆಪ್ಷನ್ ನ ಸೆಲೆಕ್ಟ್ ಮಾಡೋದು. ಕ್ರಿಯೇಟಿಂಗ್ ಅಂಡ್ ಇಂಪ್ಲಿಮೆಂಟಿಂಗ್ ಎ ಫಿನಾನ್ಷಿಯಲ್ ಆಕ್ಷನ್ ಪ್ಲಾನ್. ಸೊ ಆಲ್ಟರ್ನೇಟಿವ್ಸ್, ಆ ಗೋಲ್ಸ್, ಕರೆಂಟ್ ಸಿಚುಯೇಷನ್, ಇದ್ರ ಬೇಸಿಸ್ ಮೇಲೆ ಒಂದು ಆಕ್ಷನ್ ಪ್ಲಾನ್ ಅನ್ನ ರೆಡಿ ಮಾಡೋದು. ರೀಎವ್ಯಾಲ್ಯೂಯೇಟಿಂಗ್ ಅಂಡ್ ರಿವೈಸಿಂಗ್ ದ ಪ್ಲಾನ್. ಸೊ ಒಂದ್ಸರಿ ಪ್ಲಾನ್ ಮಾಡಿದ್ರು ಆಗೋಯ್ತು ಅಂತಿಲ್ಲ, ಅದನ್ನ ಆಗಾಗ ರೀಎವ್ಯಾಲ್ಯೂಯೇಟ್ ಮಾಡ್ತಾ ಇರಬೇಕು ಮತ್ತೆ ರಿವೈಸ್ ಮಾಡ್ತಾ ಇರಬೇಕು. ಕೆಲವೊಂದು ಚೇಂಜಸ್ ಅನ್ನ ಅಳವಡಿಸ್ಕೋತಾ ಹೋಗ್ಬೇಕು. ಸೊ ಬಿಸ್ನೆಸ್ ಫಿನಾನ್ಷಿಯಲ್ ಪ್ಲಾನ್ ಈ ತರ ಒಂದು ಡಯಾಗ್ರಾಮ್ ಮಾಡಿ ನೀವು ತೋರಿಸಬಹುದು ಎಕ್ಸಾಮ್ಸ್ ಅಲ್ಲಿ. ಸೊ ಈ ತರ ಅಟ್ರಾಕ್ಟಿವ್ ಆಗಿ ಮಾಡೋದ್ರಿಂದ ನಿಮಗೆ ಹೆಚ್ಚು ಮಾರ್ಕ್ಸ್ ಸಿಗುತ್ತೆ, ಜೊತೆಗೆ ಆನ್ಸರ್ ಪೇಪರ್ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಸೊ ಇದು successvalues.com ಅನ್ನೋ ವೆಬ್ಸೈಟ್ ಇಂದ ಸಿಕ್ಕಿದೆ. ಸೊ ಈ ತರ ಡಯಾಗ್ರಾಮೆಟಿಕ್ ಆಗಿ ರೆಪ್ರೆಸೆಂಟ್ ಮಾಡೋದನ್ನ ಅಭ್ಯಾಸ ಮಾಡಿ, ಚೆನ್ನಾಗಿರುತ್ತೆ. ಸೊ ಇದು ಒಂದು ಪರ್ಸನಲ್ ಫೈನಾನ್ಷಿಯಲ್ ಪ್ಲಾನ್, ಒಬ್ಬ ವ್ಯಕ್ತಿಯ ಫೈನಾನ್ಷಿಯಲ್ ಪ್ಲಾನ್. ಸೊ ಅವನಿಗೆ ಒಂದಷ್ಟು ಸ್ಯಾಲ್ರಿ ಬರುತ್ತೆ, ಹೌಸ್ ಪ್ರಾಪರ್ಟಿ ಇದೆ, ಅದರಿಂದ ಒಂದಷ್ಟು ರೆಂಟ್ ಬರುತ್ತೆ. ಸೊ ಅದೆಲ್ಲ ಕ್ಯಾಶ್ ಫ್ಲೋ ಮ್ಯಾನೇಜ್ಮೆಂಟ್. ಅದು ಡೆಟ್ ಮ್ಯಾನೇಜ್ಮೆಂಟ್. ಒಂದಷ್ಟು EMI ಕಟ್ಟಬೇಕಾಗಿದೆ, ಒಂದ್ ಸ್ವಲ್ಪ ಕೈ ಸಾಲ ಇದೆ, ಅದನ್ನ ತೀರಿಸಬೇಕಾಗಿದೆ, ದಿನಸಿ ತಗೋಬೇಕು, ಮನೆ ಖರ್ಚು ನಿಭಾಯಿಸಬೇಕು, ಇದೆಲ್ಲ ಎಕ್ಸ್ಪೆನ್ಸಸ್ ಮ್ಯಾನೇಜ್ಮೆಂಟ್ಗೆ ಬರುತ್ತೆ. ಸೊ EMI ಕಟ್ಟೋದು, ಲೋನ್ ತೀರಿಸೋದು, ಇದೆಲ್ಲ ಡೆಟ್ ಮ್ಯಾನೇಜ್ಮೆಂಟ್. ಹಾಗೆ ಎಜುಕೇಶನ್ ಪ್ಲಾನಿಂಗ್. ಸೊ ಅವನೇ ಏನಾದ್ರೂ ಹೈಯರ್ ಎಜುಕೇಶನ್ ಹೋಗ್ಬೇಕು ಅಥವಾ ಮಕ್ಕಳನ್ನ ಓದಿಸ್ಬೇಕು ಅನ್ನೋದಾದ್ರೆ ಅದಕ್ಕೆ ಪ್ಲಾನ್ ಮಾಡಬೇಕು, ಅದಕ್ಕೆ ತಗಲುವಂತ ಎಕ್ಸ್ಪೆನ್ಸಸ್ಸು. ಹಾಗೇನೆ ಇನ್ಸೂರೆನ್ಸ್ ಪ್ಲಾನಿಂಗ್, ಅವನ ಲೈಫ್ ಇನ್ಶೂರೆನ್ಸು, ವೆಹಿಕಲ್ ಇನ್ಶೂರೆನ್ಸು, ಹೋಮ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸ್, ಇದೆಲ್ಲ ಬರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಪ್ಲಾನಿಂಗ್. ಹಾಗೆ ರಿಟೈರ್ಮೆಂಟ್ ಪ್ಲಾನಿಂಗ್. ಸೊ ರಿಟೈರ್ಮೆಂಟ್ ಆದ್ಮೇಲೆ ಏನು ಫೈನಾನ್ಷಿಯಲ್ ಸೆಕ್ಯೂರಿಟಿ ಬೇಕು ಅದಕ್ಕೆ ಈಗಲಿಂದನೇ ತೆಗೆದಿರಿಸ್ತಾ ಹೋಗ್ತಾನೆ. NPS-ಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು, PPF-ಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಸೊ ಅದೆಲ್ಲ ರಿಟೈರ್ಮೆಂಟ್ ಪ್ಲಾನಿಂಗ್. ಹಾಗೆ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್. ಒಂದಷ್ಟು ಸೇವಿಂಗ್ಸ್ ಆಯಿತು, ಅದನ್ನ ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದಾದ್ರೆ ಅದು ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್. ಎಸ್ಟೇಟ್ ಪ್ಲಾನಿಂಗ್. ಸೊ ಅವನ ನಂತರ ಅವನ ಮಕ್ಕಳಿಗೋ ಅಥವಾ ಲೀಗಲ್ ರೆಪ್ರೆಸೆಂಟೇಟಿವ್ಸ್ಗೋ ಅವನ ಆಸ್ತಿ ಎಲ್ಲ ಹೋಗ್ಬೇಕು, ಅದಕ್ಕೆ ಬೇಕಾಗಿರುವಂತ ಪ್ಲಾನಿಂಗ್ ಅನ್ನ ಮಾಡ್ಕೋಬೇಕು. ಹಾಗೆ ಟ್ಯಾಕ್ಸ್ ಪ್ಲಾನಿಂಗ್. ಗೌರ್ಮೆಂಟಿಗೆ ಟ್ಯಾಕ್ಸಸ್ ಅಂತೂ ಕಟ್ಟಲೇಬೇಕು. ಟ್ಯಾಕ್ಸಸ್ ಅನ್ನ ಆದಷ್ಟು ತಪ್ಪಿಸ್ಕೊಳ್ಳೋದು ಹೇಗೆ ಲೀಗಲ್ ಆಗಿ, ಆ ಡಿಡಕ್ಷನ್ಸ್ ಎಲ್ಲ ಕ್ಲೈಮ್ ಮಾಡೋದು ಹೇಗೆ, ಅದನ್ನೆಲ್ಲ ಪ್ಲಾನ್ ಮಾಡೋದು ಟ್ಯಾಕ್ಸ್ ಪ್ಲಾನಿಂಗ್. ಸೊ ಹೀಗೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಫಿನಾನ್ಸ್ ಅನ್ನ ಪ್ಲಾನ್ ಮಾಡಬಹುದು. MCQC ಬರೋಣ. ವಾಟ್ ಈಸ್ ದ ಮೋಸ್ಟ್ ಎಸೆನ್ಷಿಯಲ್ ಎಲಿಮೆಂಟ್ ಆಫ್ ಎ ಬಿಸ್ನೆಸ್ ಪ್ಲಾನ್? ಸೊ ಆಪ್ಷನ್ಸ್ ನೋಡ್ಕೊಳ್ಳಿ. ರಿಪೋರ್ಟ್, ಅನಾಲಿಸಿಸ್, ಆಬ್ಜೆಕ್ಟಿವ್ಸ್, ರಿವಿಷನ್. ನನ್ ಆಫ್ ದ ಅಬೌವ್, ಆಲ್ ಆಫ್ ದ ಅಬೌವ್ ಎಲ್ಲ ಇಲ್ಲ. ನಿಮಗೆ ಯಾವ್ದು ಅನ್ಸುತ್ತೆ? ಆಬ್ಜೆಕ್ಟಿವ್ಸ್ ಅಲ್ವಾ? ಉದ್ದೇಶಗಳಿರ್ಬೇಕು, ಉದ್ದೇಶಗಳಿಂದ ಶುರುವಾಗೋದು ಯಾವುದೇ ಕೆಲಸ. ಸೊ ಅದರಿಂದ ಆಬ್ಜೆಕ್ಟಿವ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್. ವಾಟ್ ಅಮಾಂಗ್ ದ ಬಿಲೋ ಬೆಸ್ಟ್ ಡಿಸ್ಕ್ರೈಬ್ಸ್ ಫಿನಾನ್ಷಿಯಲ್ ಪ್ಲಾನಿಂಗ್? ಒನ್ ಟೈಮ್ ಪ್ಲಾನ್ ಅಲ್ಲ, ಅದು ಸ್ಟ್ರಾಟಜಿ ಅಲ್ಲ.
It's an ongoing process. Financial planning requires assessment of ಯಾವುದು ಎಲ್ಲ all of the above. What do you mean by the term assessment? ಯಾವುದು? It is option A, understanding the current situation. What do you mean by the term monitoring? ಸೊ ಮಾನಿಟರಿಂಗ್ ಅಂದರೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು ಅಂತ ಅಷ್ಟೇ. ಅದ್ರ ಬಗ್ಗೆ ಈಗ ಆಗ್ತಾ ಇರೋ ಟ್ರೆಂಡ್ಸ್ ಏನು, ಡೆವಲಪ್ಮೆಂಟ್ಸ್ ಏನು ಅನ್ನೋದ್ರ ಬಗ್ಗೆ ಅಲ್ವಾ. ಸೊ ಸೆಷನ್ ಸಮ್ಮರಿ. ಸೊ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಹೇಗೆ ಒಂದು ಬಿಸ್ನೆಸ್ಸು ಸ್ಟ್ರಾಟಜಿಕ್ ಗೋಲ್ಸ್ ಅನ್ನ ಮತ್ತೆ ಆಬ್ಜೆಕ್ಟಿವ್ಸ್ ಅನ್ನ ಅಚೀವ್ ಮಾಡೋದಕ್ಕೋಸ್ಕರ ಪ್ಲಾನ್ ಮಾಡುತ್ತೆ. ಅದನ್ನ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತೀವಿ. ಮತ್ತೆ ಪ್ರತಿಯೊಂದು ಆಕ್ಟಿವಿಟಿ, ರಿಸೋರ್ಸ್, ಎಕ್ವಿಪ್ಮೆಂಟ್ ಮತ್ತೆ ಮೆಟೀರಿಯಲ್ಸ್ ಅನ್ನ ಹೇಗೆ ಆರ್ಗನೈಸ್ ಮಾಡಬೇಕು ಅನ್ನೋದನ್ನ ಫೈನಾನ್ಷಿಯಲ್ ಪ್ಲಾನ್ ಅಂತೀವಿ. ಸೊ 6 ಮುಖ್ಯವಾದಂತ ಸ್ಟೆಪ್ಸ್ ಏನಂದ್ರೆ, ಮೊದಲನೇದು ಫೈನಾನ್ಷಿಯಲ್ ಸಿಚುಯೇಷನ್ ಅನ್ನ ಅಸೆಸ್ ಮಾಡಬೇಕು. ಆಮೇಲೆ ಫೈನಾನ್ಷಿಯಲ್ ಗೋಲ್ಸ್ ಅನ್ನ ಸೆಟ್ ಮಾಡಬೇಕು. ಆಲ್ಟರ್ನೇಟಿವ್ ಕೋರ್ಸಸ್ ಆಫ್ ಆಕ್ಷನ್ ಐಡೆಂಟಿಫೈ ಮಾಡಬೇಕು. ಮತ್ತೆ ಆ ಆಲ್ಟರ್ನೇಟಿವ್ಸ್ ಅನ್ನ ಎವ್ಯಾಲ್ಯೂಯೇಟ್ ಮಾಡಬೇಕು. ಪ್ರತಿಯೊಂದು ಆಲ್ಟರ್ನೇಟಿವ್ನ ಪ್ರೋಸ್ ಅಂಡ್ ಕಾನ್ಸ್ ಏನು ಅಂತ. ಅದಾದ್ಮೇಲೆ ಫೈನಾನ್ಷಿಯಲ್ ಆಕ್ಷನ್ ಪ್ಲಾನ್ ಅನ್ನ ಡೆವಲಪ್ ಮಾಡಿ ಅದನ್ನ ಆಗಾಗ ಎವ್ಯಾಲ್ಯೂಯೇಟ್ ಮಾಡಬೇಕು, ರಿವಿಷನ್ ಮಾಡ್ತಾ ಹೋಗ್ಬೇಕು. ಸೊ ಇದು ರೆಫರೆನ್ಸಸ್. Thank you students. Thank you for listening.